ವರ್ತೂರಿನ ಮುತ್ಸಂದ್ರ ರಸ್ತೆಯ ಸೂರಣೇಸೆ ನಂಬರ್ 110/3 ಬಳಿ ನೂತನವಾಗಿ ಪ್ರಾರಂಭವಾಗಿರುವ ಮಲ್ಲಿಗೆ ವಿವಿಧೋದ್ದೇಶ ಸಹಕಾರ ಸಂಘದ ಬ್ಯಾಂಕ್ ಅನ್ನು ಬಿಬಿಎಂಪಿ ಮಾಜಿ ಸದಸ್ಯ ಎಸ್ ಉದಯಕುಮಾರ್, ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ, ಮಹದೇವಪುರ ಕಾಂಗ್ರೆಸ್ ಮುಖಂಡ ಜಯರಾಮರೆಡ್ಡಿ ಸೇರಿದಂತೆ ಬ್ಯಾಂಕಿನ ವ್ಯವಸ್ಥಾಪಕರಾದ ವರ್ತೂರು ಮಂಜು ಹಾಗೂ ಮಧುರಾ ನಗರದ ನಾಗೇಶ್ ಸೇರಿದಂತೆ ಇತರೆ ಗಣ್ಯರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಉದ್ಘಾಟನೆಗೆ ಆಗಮಿಸಿದ ಎಲ್ಲಾ ಗಣ್ಯರನ್ನ ಬ್ಯಾಂಕಿನ ವ್ಯವಸ್ಥಾಪಕರಾದ ವರ್ತೂರು ಮಂಜು ಹಾಗೂ ಮಧುರಾ ನಗರದ ನಾಗೇಶ್ ಅವರು ಶಾಲು ಹಾರ ಹಾಕಿ ಅಭಿನಂದಿಸಿ ಸನ್ಮಾನಿಸಿದ್ದಾರೆ. ಬಳಿಕ ಬಿಬಿಎಂಪಿ ಮಾಜಿ ಸದಸ್ಯ ಎಸ್ ಉದಯಕುಮಾರ್ ಅವರು ಬ್ಯಾಂಕಿಗೆ 2 ಲಕ್ಷ ರುಗಳ ಠೇವಣಿ ಚೆಕ್ ವಿತರಣೆ ಮಾಡಿ ಮಾತನಾಡಿದ ಅವರು, ಈ ಬ್ಯಾಂಕ್ ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಬಹಳ ಸಹಕಾರಿಯಾಗಲಿದ್ದು, ಸಣ್ಣ ವ್ಯಾಪಾರಸ್ಥರಿಗೂ ಸಾಲದ ಸೌಲಭ್ಯ ನೀಡಿ ಸಹಕಾರ ನೀಡುತ್ತಿದ್ದಾರೆ. ಈ ಬ್ಯಾಂಕ್ ಮುಗಿಲೆತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಇವತ್ತು ದಿವಸ ನಮ್ಮ ವರ್ತೂರು ವಾರ್ಡಿನ ಮಧುರಾ ನಗರ 1ನೇ ಹಂತದಲ್ಲಿ ನೂತನವಾಗಿ ಮಲ್ಲಿಗೆ ವಿವಿಧೋದ್ದೇಶ ಸಹಕಾರ ಸಮಿತಿಯ ಒಂದು ಬ್ಯಾಂಕನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇದರ ಮಾಲೀಕರಾದಂಥ ನಾಗೇಶ್ ಅವರು ಹಾಗೂ ಮಂಜುನಾಥ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಏನು ಈ ಸಹಕಾರ ಬ್ಯಾಂಕು ನಮ್ಮ ಬಡ ಜನಗಳಿಗೆ, ಮಧ್ಯಮದ ವರ್ಗದ ಏನು ಉದ್ಯಮಿ ಸ್ಥಾಪನೆ ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಇಲ್ಲಿ ನಮಗೆ ಎಲ್ಲ ಥರ ಏನು ಸೆಕ್ಯೂರಿಟಿ ಬೇಕಾಗ್ತದೆ. ಬೇರೆ ನ್ಯಾಷನಲೈಸ್ ಬ್ಯಾಂಕ್ಗಳು ಹೋದಾಗ ಸೆಕ್ಯೂರಿಟಿಗಳು ಬೇಕಾಗ್ತದೆ. ಅವರು ಸೆಕ್ಯೂರಿಟಿ ಪ್ಲಸ್ಸು ಅವ್ರು ಟ್ರಾನ್ಸಾಕ್ಷನ್ ನೋಡಿ ಕೊಡ್ತಾರೆ. ಇಲ್ಲಿ ಸಹಕಾರ ಬ್ಯಾಂಕಲ್ಲಿ ಹಂಗಲ್ಲ. ಇವರು 50,000ದಿಂದ 1 ಕೋಟಿವರೆಗೂ ಲೋನ್ ಕೊಡ್ತಾರೆ. ಚಿಕ್ಕ ಒಂದು ಪಿಗ್ಮಿ ಸ್ಟಾರ್ಟ್ ಮಾಡಿ ಏನು ವಿವಿಧ ಏನು ಸಣ್ಣ ವ್ಯಾಪಾರಸ್ಥರಿಗೂ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಒಳ್ಳೆಯ ಒಂದು ಕೆಲಸವನ್ನು ನಮ್ಮ ನಾಗೇಶ್ವರ ಮಂಜುನಾಥವರು ಮಾಡ್ತಾಯಿದ್ದಾರೆ. ಸಹಕಾರ ಸಮಿತಿಯ ಬ್ಯಾಂಕನ್ನು ಉದ್ಘಾಟನೆಯನ್ನು ಮಾಡಿ ಇವತ್ತು ಸ್ಥಾಪನೆಯನ್ನು ಮಾಡಿ, ಜೊತೆಗೆ ವಜ್ರಣಿ ಕನ್ಸ್ಟ್ರಕ್ಷನ್ಸ್ ಅಂತೇಳಿ ಅದೊಂದು ರಿಯಲ್ ಎಸ್ಟೇಟ್ ಇದ್ರ ಜೊತೆಗೆ ಈ ಆಫೀಸಿನ ಜೊತೆಯಲ್ಲೇ ಅದನ್ನು ಇವತ್ತು ಉದ್ಘಾಟನೆ ಆಗಿದೆ. ಅವರು ಸುಮಾರು ಹಿಂದೆಯಿಂದನೂ ಸುಮಾರು ಕಟ್ಟಡಗಳನ್ನು ಏನು ಇಲ್ಲಿ ಈ ಭಾಗದಲ್ಲಿ ಕಟ್ಕೊಂಡ್ಬರ್ತಾ ಇದ್ದಾರೆ. ವರಹ ಕನ್ಸ್ಟ್ರಕ್ಷನ್ ಅಂತ ಮೊದಲು ಮಾಡಿ ಒಂದು ಸುಮಾರು 200-250 ಬಿಲ್ಡಿಂಗ್ಗಳು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈಗ ಅದನ್ನ ಚೇಂಜ್ ಮಾಡಿ ಈಗ ವಜ್ರಣಿ ಕನ್ಸ್ಟ್ರಕ್ಷನ್ಸ್ ಅಂತೇಳಿ ಇವರು ಸ್ಥಾಪನೆ ಮಾಡಿದ್ದಾರೆ. ಈ ಸಹಕಾರ ಸಂಘದಿಂದ ಏನು ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಸಣ್ಣ ಏನು ಅವರು ಸ್ಕಿಲ್ ಲೇಬರ್ಸ್ ಏನಿರ್ತಾರೆ, ಅವರ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಸಣ್ಣ ಪುಟ್ಟ ಲೋನ್ಗಳು ಕೊಡೋದು. 50,000ದಿಂದ ಲೋನನ್ನು ಪ್ರಾರಂಭ ಮಾಡಿ ಕೊಡುವಂಥದ್ದು. ಗೋಲ್ಡ್ ಲೋನು ಜೊತೆಗೆ ಫಿಕ್ಸೆಡ್ ಡಿಪಾಸಿಟು ಏನು ವಾರ್ಷಿಕ 10% ರೂಪದಲ್ಲಿ ಫಿಕ್ಸೆಡ್ ಇಟ್ಟು ಕೂಡ ಬಡವರಿಗೆ ಏನು ಅವರು ಬಡ್ಡಿ ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡ್ತಾ ಇರೋದು ತುಂಬ ಅನುಕೂಲ ಆಗಿದೆ. ಜೊತೆಗೆ ಸೇಫ್ಟಿ ಲಾಕರ್ಸ್ ಕೂಡ ಇಲ್ಲಿ ಇವತ್ತು ಏನು ಒಡೆಯ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಹಣಕಾಸಿನ ವ್ಯವಸ್ಥೆಗೆ ಇಡೋದಕ್ಕೆ ಕೂಡ ಲಾಕರ್ಸ್ ಕೊಡೋ ವ್ಯವಸ್ಥೆ ಕೂಡ ಇದೆ. ಇವರು ಕಾನೂನಿನ ಚೌಕಟ್ಟು ಹಾಗೂ ಈ ಚೌಕಟ್ಟಿನಲ್ಲಿ ಹಾಗೂ ಏನು ನಮ್ಮ ಇನ್ಕಮ್ ಟ್ಯಾಕ್ಸು ಬೈಲಾ ಪ್ರಕಾರ ಇವತ್ತು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವುದೇ ರೀತಿ ನಾವು ತೆರಿಗೆ ವಂಚಿತರಾಗಬಾರ್ದು, ಪ್ರಾಮಾಣಿಕವಾಗಿ ಏನು ನಿಯಮ ಇದೆ ಅದ್ರ ಪ್ರಕಾರ ಮಾಡಿ ಜನಗಳಿಗೆ ಅನುಕೂಲ ಮಾಡ್ತಾ ಇರೋದು ತುಂಬ ಸಂತೋಷ ಅಂತೇಳಿ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ನಾಯಕರಾದ ಜಯರಾಮರೆಡ್ಡಿ ಅವರು, VTB ಬಾಬು ಅವರು, ಮತ್ತು ಬಾಬು ಗೌಡರು, ಕೃಷ್ಣಾರೆಡ್ಡಿ ಅವರು, ನಮ್ಮ ವರ್ತೂರಿನ ಅನೇಕ ಮುಖಂಡರು ಇವತ್ತು ಭಾಗವಹಿಸಿದ್ದಾರೆ. ಎಲ್ಲರಿಗೂ ಇವತ್ತು ಶುಭವನ್ನು ಕೊಡ್ತೇವೆ.
ಬಳಿಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರು ಸಹ 1 ಲಕ್ಷ ಮೊತ್ತದ ಚೆಕ್ ಅನ್ನ ಠೇವಣಿಯಾಗಿ ಬ್ಯಾಂಕ್ಗೆ ನೀಡಿ ಮಾತನಾಡಿದ ಅವರು, ಈ ಮಲ್ಲಿಗೆ ಸಹಕಾರ ಬ್ಯಾಂಕ್ ಇಲ್ಲಿ ಪ್ರಾರಂಭವಾಗಿರುವುದು ಬಹಳ ಸಂತಸ ತಂದಿದೆ. ಈ ಬ್ಯಾಂಕಿನ ಕುರಿತು ನನಗೆ ಬಹಳ ಅನುಭವವಿದ್ದು, ನಾನು ಸಹ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಇವರಿಗೆ ಬೇಕಾದ ಸಹಕಾರ ನೀಡುತ್ತೇನೆ ಎಂದು ಶುಭ ಹಾರೈಸಿದ್ದಾರೆ. ಸಹಕಾರ ಬ್ಯಾಂಕಿನ ಇವತ್ತು BBMP ಮಧುರಾನಗರ ಹಾಗೂ ಸೋರಣಸಿ ಗ್ರಾಮದ ಭಾಗದಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ನಮ್ಮ ಮಾಜಿ ಸಚಿವರು ಎಚ್ ನಾಗೇಶ್ ಅವರು, ನಮ್ಮ BBMP ಮಾಜಿ ಸದಸ್ಯರಾದಂಥ ಉದಯ್ ಕುಮಾರ್ ಅವರು, ನಮ್ಮ ಜಯರಾಮ್ ರೆಡ್ಡಿ ಅವರು, ಬಾಬು ರೆಡ್ಡಿ ಅವರು, ಸತೀಶ್ ಅವರು, ಎಲ್ಲ ಈ ಭಾಗದ ಎಲ್ಲ ನಾಯಕರುಗಳು ಬಂದು ಈ ಬೃಹತ್ಕಾರವಾಗಿ ಈ ಬ್ಯಾಂಕನ್ನು ಉದ್ಘಾಟನೆ ಮಾಡೋಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ, ಅದೇ ರೀತಿ ಇವತ್ತು ಈ ಬ್ಯಾಂಕು, ಈ ಸಹಕಾರ ಬ್ಯಾಂಕು ಅಂದರೆ ನಮಗೆ ಎಷ್ಟು ಅನುಕೂಲ ಅಂತ ಹೇಳಿದ್ರೆ, ಇವತ್ತು ನಾವು ಬೇರೆ ಬ್ಯಾಂಕಲ್ಲಿ ಏನಾದರೂ ಡಿಪಾಸಿಟ್ ಮಾಡಬೇಕು ಅಂದರೆ ನಮ್ಮ ಗೌರ್ಮೆಂಟ್ಗೆ ಪ್ರತಿಯೊಂದು ತೋರಿಸ್ಬೇಕಾಗ್ತದೆ, IT ತೋರಿಸ್ಬೇಕಾಗ್ತದೆ, ಪ್ರತಿಯೊಂದಕ್ಕೂ ಜನಗಳಿಗೆ ಅನುಕೂಲ ಆಗುವಂಥ ಒಂದು ನಮ್ಮ ಮಲ್ಯ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಯಾಕಂದರೆ ನನಗೆ ಮಲ್ಲಿಗೆ ಬ್ಯಾಂಕು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸಹಕಾರ ಸಂಘ ಬ್ಯಾಂಕ್ಗಳಲ್ಲಿ ಕೋಆಪರೇಟಿವ್ ಬ್ಯಾಂಕಲ್ಲಿ 5 ವರ್ಷ ನಾನು ಅಧ್ಯಕ್ಷನಾಗಿದ್ದೆ, 15 ವರ್ಷ ಡೈರೆಕ್ಟ್ರಾಗಿ ನಾನು ಕೆಲಸ ಮಾಡಿದ್ದೀನಿ ಸಹಕಾರ ಬ್ಯಾಂಕ್ಗಳಲ್ಲಿ. ಯಾಕಂದರೆ ಈ ಬ್ಯಾಂಕ್ಗಳ ಬಗ್ಗೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ನನಗೆ ಪೂರ್ಣವಾಗಿ ಎಲ್ಲ ವಿವರಣವಾಗಿ ಗೊತ್ತು. ಯಾಕಂದರೆ ನಮ್ಮ ಮಂಜುನಾಥ್ ಅವರು, ನಮ್ಮ ನಾಗೇಶ್ ಅವರು ಪ್ರೊಪ್ರೈಟರು, ಇವರಿಗೆ ಮುಂದಿನ ದಿನಗಳಲ್ಲಿ ನಾನು ಬ್ಯಾಂಕ್ ಬಗ್ಗೆ ಅಚ್ಚುಕಟ್ಟುವಾಗಿ ಎಲ್ಲ ಅವ್ರಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸಿ. ಯಾಕಂದರೆ ನಮಗೆ ಫಿಕ್ಸೆಡ್ ಮಾಡೋದಕ್ಕೆ ಇರ್ಬೋದು, ಬೇರೆ ಬ್ಯಾಂಕಲ್ಲಿ 1 ಗಂಟೆ 2 ಗಂಟೆ ಬೇಕಾಗ್ತದೆ, ದುಡ್ಡು ಎತ್ಕೊಳ್ಬೇಕಾದ್ರೆ ಇಲ್ಲಿ ಖಾಲಿ 5 ನಿಮಿಷ 10 ನಿಮಿಷಕ್ಕೆ ನಾವು ಹಾಕಿರೋ ದುಡ್ಡು ನಾವು ತಗೊಬೋದು. ಯಾಕಂದರೆ ನಮಗೆ ಕೋಆಪರೇಟಿವ್ ಬ್ಯಾಂಕಲ್ಲಿ, ಯಾವುದೇ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ 10 ನಿಮಿಷ 5 ನಿಮಿಷಕ್ಕೆ ನಾವು ಬ್ಯಾಂಕಲ್ಲಿ ಇರೋ ಹಣ ನಾವು ತಗೊಬೋದು. ಆಮೇಲೆ ಫಿಕ್ಸೆಡ್ ಮಾಡಿದ್ರೂ ಅಷ್ಟೇ, ನಮಗೆ ಬೇಕು ಎಮರ್ಜೆನ್ಸಿ ಮದುವೆ ಇರ್ಬೋದು, ಮನೆ ಕಟ್ತಾ ಇದ್ದೀವಿ, 50 ಲಕ್ಷ 30 ಲಕ್ಷ 1 ಕೋಟಿ ರೂಪಾಯಿ ಫಿಕ್ಸೆಡ್ ಮಾಡ್ತಾರೆ. ಅವರಿಗೆ ಮನೆ ಕಾರ್ಯಕ್ರಮಗಳು ಮದುವೆಗಳಿಗೆ ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರೆ, ನಾಳೆ ಬೇಕು ಅಂದರೆ 1 ಗಂಟೆಗೆ ಎತ್ಕೊಂಬಂದು ಕೊಡ್ತಾರೆ ಅಂತ ಬ್ಯಾಂಕ್, ನಮ್ಗೆ ಅನುಕೂಲ ಇರುವಂಥ ಇಂಥ ಬ್ಯಾಂಕು. ನಿಜವಾಗಲೂ ಇವರು ನಾಗೇಶ್ ಅವರು, ಮಂಜುನಾಥ್ ಅವರಿಗೆ ಇವರು ಈ ಬ್ಯಾಂಕು ಓಪನ್ ಮಾಡಿರೋದಕ್ಕೆ ಇವರಿಗೆ ನಮ್ಮ ಈ ಭಾಗದಲ್ಲಿ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ, ಮುಂದಿನ ವರ್ಷ ಸುಮಾರು ಒಂದು 50 ಕೋಟಿ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತಾ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಇದೇ ಸಂದರ್ಭದಲ್ಲಿ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರು ಅನೇಕರಿಗೆ ಬ್ಯಾಂಕಿನ ಷೇರುಗಳನ್ನು ಮಾಡಿಸಲು ರಶೀದಿಗಳನ್ನು ವಿತರಣೆ ಮಾಡಿ ಅಲ್ಲಿದ್ದ ಅನೇಕ ಮುಖಂಡರಿಗೆ ಠೇವಣಿ ಹಣವನ್ನು ಬ್ಯಾಂಕಿಗೆ ನೀಡಿ ಎಂದು ಸಲಹೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು, ಸಾರ್ವಜನಿಕರು, ಮುಖಂಡರು ಹಾಜರಿದ್ದರು. Baba